UPI ಅಂದ ತಕ್ಷಣ ನಮಗೆ ನೆನಪಾಗೋದೇ ಅದರ ಸ್ಪೀಡ್ ಅಲ್ವಾ? ಕ್ಷಣಾರ್ಧದಲ್ಲಿ ದುಡ್ಡು ಟ್ರಾನ್ಸ್ಫರ್ ಆಗುತ್ತೆ. ಆದರೆ ಈಗ RBI ಇದೇ ಸ್ಪೀಡ್ಗೆ ಒಂದು ಚಿಕ್ಕ ಬ್ರೇಕ್ ಹಾಕೋಕೆ ಯೋಚನೆ ಮಾಡ್ತಿದೆ. ಯಾಕೆ ಗೊತ್ತಾ? ದಿನೇ ದಿನೇ ಜಾಸ್ತಿ ಆಗ್ತಿರೋ ಆನ್ಲೈನ್ ಫ್ರಾಡ್ಗಳಿಂದ ನಮ್ಮನ್ನ ಕಾಪಾಡೋಕೆ. ಏನಿದು 1 ಗಂಟೆ ಪೇಮೆಂಟ್ ಲಾಕ್ ಅನ್ನೋ ಹೊಸ ನಿಯಮ? ಬನ್ನಿ ಇವತ್ತು ಇದರ ಬಗ್ಗೆನೇ ಡೀಟೇಲ್ ಆಗಿ ಮಾತಾಡೋಣ. ಸೊ ಇಲ್ಲೊಂದು ದೊಡ್ಡ ಪ್ರಶ್ನೆನ ಮುಂದೆ ಬರುತ್ತೆ. ನಮಗೆ ಯಾವ್ದು ಹೆಚ್ಚು ಮುಖ್ಯ? ಪೇಮೆಂಟ್ನ ಸ್ಪೀಡಾ ಅಥವಾ ನಾವು ಕಷ್ಟಪಟ್ಟು ದುಡಿದ ಹಣದ ಸೇಫ್ಟಿನಾ? ಈ ಹೊಸ ನಿಯಮ ಈ ಸ್ಪೀಡ್ ವರ್ಸಸ್ ಸೆಕ್ಯೂರಿಟಿ ಚರ್ಚೆಗೆ ಏನು ಉತ್ತರ ಕೊಡುತ್ತೆ ಅಂತ ನೋಡೋಣ ಬನ್ನಿ. ಹಾಗಾದ್ರೆ ಏನಿದು RBI ಪ್ರಪೋಸಲ್? ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ನೀವು ಹೊಸದಾಗಿ ಅಂದ್ರೆ ಮೊದಲನೇ ಬಾರಿಗೆ ಯಾರಿಗಾದ್ರೂ ದುಡ್ಡು ಕಳಿಸ್ತಿದ್ದೀರಾ ಅಂದ್ಕೊಳ್ಳಿ. ಇನ್ಮುಂದೆ ಆ ದುಡ್ಡು ತಕ್ಷಣ ಅವರಿಗೆ ಹೋಗಲ್ಲ. ಬದಲಿಗೆ 1 ಗಂಟೆ ಕಾಲ ಸಿಸ್ಟಮ್ನಲ್ಲೇ ಹೋಲ್ಡ್ ಆಗಿರುತ್ತೆ. ಇದಕ್ಕೆ ಅವರು ಕೂಲಿಂಗ್ ಆಫ್ ಪೀರಿಯಡ್ ಅಂತ ಕರಿತಿರೋದು. ಆದ್ರೆ ಒಂದ್ ವಿಷಯ ನೆನ್ಪಿಲಿರ್ಲಿ, ಇದು ಇನ್ನೂ ಫೈನಲ್ ರೂಲ್ ಆಗಿಲ್ಲ. ಸದ್ಯಕ್ಕೆ ಇದೊಂದು ಡಿಸ್ಕಷನ್ ಪೇಪರ್ ಅಷ್ಟೇ. ಅಂದ್ರೆ RBI ಜನರತ್ರ ಕೇಳ್ತಿದೆ, ನೋಡಿ ಈ ಥರ ಮಾಡಿದ್ರೆ ಆನ್ಲೈನ್ ಫ್ರಾಡ್ ಕಮ್ಮಿ ಆಗ್ಬೋದಾ, ನಿಂಗೇನನ್ಸುತ್ತೆ ಅಂತ. ಮೇ 8, 2024 ಫೀಡ್ಬ್ಯಾಕ್ ಕೊಡೋಕೆ ಟೈಮ್ ಇದೆ. ಆದ್ರೆ ನೋಡೋಕ್ ಹೋದ್ರೆ ಇದು ಜಾರಿಯಾಗೋ ಚಾನ್ಸಸ್ ತುಂಬಾನೇ ಇದೆ. ಸರಿ, ಇದ್ದಕ್ಕಿದ್ದಾಗಿಂಟದೊಂದು ರೂಲ್ ತರೋ ಅವಶ್ಯಕತೆ ಏನಿದೆ? ಯಾಕೆ ಈ ಬದಲಾವಣೆ ಬೇಕು? ಯಾಕಂದ್ರೆ ನಾವು ಡಿಜಿಟಲ್ ಫ್ರಾಡ್ಗಳಲ್ಲಿ ಕಳ್ಕೊಳ್ತಿರೋ ದುಡ್ಡಿನ ಲೆಕ್ಕ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ. ಬನ್ನಿ ಈ ಸಮಸ್ಯೆಯ ಗಾತ್ರ ಎಷ್ಟಿದೆ ಅಂತ ನಂಬರ್ಗಳಲ್ಲೇ ನೋಡೋಣ. ನ್ಯಾಷನಲ್ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಪೋರ್ಟಲ್ ಪ್ರಕಾರ 2021ರಲ್ಲಿ ಸುಮಾರು 2.6 ಲಕ್ಷ ಡಿಜಿಟಲ್ ಫ್ರಾಡ್ ಕೇಸ್ಗಳು ರಿಪೋರ್ಟ್ ಆಗಿದ್ವು. ಅದು 2021ರ ಕಥೆ. ಆದ್ರೆ ಈಗ ಪರಿಸ್ಥಿತಿ ಹೇಗಿದೆ ಗೊತ್ತಾ? ಕೇವಲ 3 ವರ್ಷದಲ್ಲಿ 2024ಕ್ಕೆ ಬರೋಷ್ಟರಲ್ಲಿ ಈ ಸಂಖ್ಯೆ 10 ಪಟ್ಟು ಜಾಸ್ತಿಯಾಗಿದೆ. ಅಂದ್ರೆ ಸುಮಾರು 28 ಲಕ್ಷ ಕೇಸ್ಗಳು. ಇದು ನಿಜಕ್ಕೂ ಆತಂಕಕಾರಿ ಅಲ್ವಾ? ಇನ್ನು ನಾವು ಕಳ್ಕೊಂಡಿರೋ ದುಡ್ಡಿನ ಲೆಕ್ಕ ಕೇಳಿದ್ರೆ ತಲೆ ಸುತ್ತುತ್ತೆ. 2024ರಲ್ಲಿ ವಂಚಕರು ನಮ್ಮಿಂದ ಲಪಟಾಯಿಸಿದ್ದು ಎಷ್ಟು ಗೊತ್ತಾ? ಬರೋಬ್ಬರಿ 22,193 ಕೋಟಿ ರೂಪಾಯಿ. ಅಬ್ಬಬ್ಬಾ, ಇದು ಬರೀ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟವರ ಲೆಕ್ಕ ಅಷ್ಟೇ. ಕಂಪ್ಲೇಂಟ್ ಕೊಡದೇ ಇರೋರ ಲೆಕ್ಕ ಸೇರಿದ್ರೆ ಈ ನಂಬರ್ ಇನ್ನೆಷ್ಟು ದೊಡ್ಡದಾಗ್ಬೋದು ಅಂತ ನೀವೇ ಊಹಿಸಿ. ಹಾಗಾದ್ರೆ ಈ ಸ್ಕ್ಯಾಮರ್ಗಳು ಯಾವ ರೀತಿ ಮೋಸ ಮಾಡ್ತಾರೆ? 3 ಕಾಮನ್ ಮೆಥಡ್ಗಳಿವೆ. ಮೊದಲನೇದು ಫೇಕ್ ಕಸ್ಟಮರ್ ಕೇರ್. ನಿಮ್ಮ KYC ಅಪ್ಡೇಟ್ ಆಗಿಲ್ಲ, ಬ್ಯಾಂಕ್ ಅಕೌಂಟ್ ಬ್ಲಾಕ್ ಆಗುತ್ತೆ ಅಂತ ಹೆದರಿಸಿ ಮಾಹಿತಿ ಕದಿಯೋದು. ಎರಡನೇದು ಡೀಪ್ ಫೇಕ್ ಸ್ಕ್ಯಾಮ್. AI ಬಳಸಿ ನಿಮ್ಮ ಫ್ರೆಂಡ್ಸ್ ಅಥವಾ ಸಂಬಂಧಿಕರ ವಾಯ್ಸ್ನಲ್ಲೇ ಕಾಲ್ ಮಾಡಿ ಅರ್ಜೆಂಟ್ ದುಡ್ಡು ಬೇಕು ಅಂತ ಕೇಳ್ತಾರೆ. ಮೂರನೇದು ಮ್ಯೂಲ್ ಅಕೌಂಟ್ಸ್. ಅಂದ್ರೆ ನಿಮ್ಮಿಂದ ದೋಚಿದ ದುಡ್ಡನ್ನ ನೂರಾರು ಬೇರೆ ಬೇರೆ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಿ ಪೊಲೀಸರಿಗೆ ಟ್ರೇಸ್ ಮಾಡೋಕ್ಕಾಗದೇ ಇರೋ ಹಾಗೆ ಮಾಡ್ತಾರೆ. ಸೊ ಇಂಥ ಚಾಲಾಕಿ ವಂಚನೆಗಳನ್ನ ತಡೆಯೋಕೆ ಈ 1 ಗಂಟೆಯ ಸೇಫ್ಟಿ ವಿಂಡೋ ಹೇಗೆ ಹೆಲ್ಪ್ ಆಗುತ್ತೆ? ಬನ್ನಿ ಈ ಹೊಸ ರೂಲ್ ಹೇಗೆ ಕೆಲಸ ಮಾಡುತ್ತೆ ಅಂತ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಈಗಿರೋ ಸಿಸ್ಟಮ್ನಲ್ಲಿ ಏನಾಗುತ್ತೆ? ನಾವು ದುಡ್ಡು ಕಳಿಸ್ತಾ ಕೃಷ್ಣ ಅಂದ್ರೆ ಸೆಕೆಂಡ್ಗಳಲ್ಲಿ ಅದು ಸ್ಕ್ಯಾಮರ್ ಅಕೌಂಟಿಗೆ ಹೋಗ್ಬಿಡುತ್ತೆ. ಆದ್ರೆ ಈ ಹೊಸ ಪ್ರಪೋಸಲ್ನಲ್ಲಿ ನಿಮ್ಮ ಅಕೌಂಟ್ನಿಂದ ದುಡ್ಡು ಡೆಬಿಟ್ ಆಗುತ್ತೆ, ಆದ್ರೆ ಅವರಿಗೆ ತಕ್ಷಣ ಕ್ರೆಡಿಟ್ ಆಗಲ್ಲ. 1 ಗಂಟೆ ಕಾಲ ಸಿಸ್ಟಮ್ನಲ್ಲಿ ಹೋಲ್ಡ್ ಆಗಿರುತ್ತೆ. ಈ ಟೈಮ್ನಲ್ಲಿ ನಿಮ್ಗೆ ಮೋಸ ಹೋಗಿದ್ದೀನಿ ಅಂತ ಗೊತ್ತಾದ್ರೆ ಆ ಟ್ರಾನ್ಸಾಕ್ಷನ್ ಅನ್ನ ಕ್ಯಾನ್ಸಲ್ ಮಾಡ್ಬೋದು. ಈ 1 ಗಂಟೆಯ ಸ್ಥಿತಿಯನ್ನ ತ್ರಿಶಂಕು ಸ್ಥಿತಿ ಅಂತಾನೂ ಕರಿಬೋದು. ಅಂದ್ರೆ ದುಡ್ಡು ನಿಮ್ಮ ಅಕೌಂಟ್ನಲ್ಲೂ ಇಲ್ಲ, ರಿಸೀವರ್ ಅಕೌಂಟ್ಗೂ ಹೋಗಿಲ್ಲ, ಮಧ್ಯದಲ್ಲಿ ಬ್ಯಾಂಕಿಂಗ್ ಸಿಸ್ಟಮಲ್ಲಿ ಲಾಕ್ ಆಗಿರುತ್ತೆ. ಇದು ನಿಮ್ಗೆ ಆಕ್ಷನ್ ತಗೊಳ್ಳೋಕೆ ಸಿಕ್ಕೋ ಒಂದು ಗೋಲ್ಡನ್ ಚಾನ್ಸ್. ಈ 1 ಗಂಟೆ ಸಮಯ ಇದೆಯಲ್ಲ, ಇದೇ ಗೋಲ್ಡನ್ ಅವರ್. ಅಕಸ್ಮಾತ್ ನಿಮ್ಗೆ ಅಯ್ಯೋ ನಾನು ಮೋಸ ಹೋದೆ ಅಂತ ಗೊತ್ತಾದ ತಕ್ಷಣ ನಿಮ್ಮ ಬ್ಯಾಂಕ್ ಆ್ಯಪ್ ಓಪನ್ ಮಾಡಿ ಆ ಕ್ಯಾನ್ಸಲ್ ಬಟನ್ ಒತ್ತಿದ್ರೆ ಸಾಕು, ನಿಮ್ಮ ದುಡ್ಡು ವಾಪಸ್ ನಿಮ್ಮ ಅಕೌಂಟ್ಗೆ ಬಂದ್ಬಿಡುತ್ತೆ. ಇದು ನಿಜಕ್ಕೂ ಸೈಬರ್ ವಂಚನೆ ವಿರುದ್ಧ ಒಂದು ದೊಡ್ಡ ಗೇಮ್ ಚೇಂಜರ್ ಆಗಬಹುದು. ಆದ್ರೆ ಎಲ್ಲರ ತೈಯಲ್ಲೂ ಒಂದು ಕಾಮನ್ ಪ್ರಶ್ನೆ ಓಡ್ತಿರುತ್ತೆ. ಅದೇನಂದ್ರೆ, ಎಮರ್ಜೆನ್ಸಿ ಟೈಮಲ್ಲಿ ಏನ್ ಮಾಡೋದು? ಹಾಸ್ಪಿಟಲ್ ಬಿಲ್ ಕಟ್ಬೇಕು ಅಥವಾ ಬೇರೆ ಯಾವುದೋ ಅರ್ಜೆಂಟ್ ಸನ್ನಿವೇಶ. ಆವಾಗ 1 ಗಂಟೆ ಲೇಟ್ ಆದ್ರೆ ಕಷ್ಟ ಆಗಲ್ವಾ ಅನ್ನೋದು. ಹೌದು, ಈ ಕನ್ಸರ್ನ್ ಬಗ್ಗೆನೂ RBI ಯೋಚನೆ ಮಾಡಿದೆ. ಅದಕ್ಕೆ ಕೆಲವು ವಿನಾಯಿತಿಗಳನ್ನ ಪ್ರಪೋಸ್ ಮಾಡಿದೆ. ಅಂದ್ರೆ ನೀವು ಅಂಗಡಿ, ಮಾಲ್ ಅಥವಾ ಪೆಟ್ರೋಲ್ ಬಂಕ್ಗಳಲ್ಲಿ QR ಕೋಡ್ ಸ್ಕ್ಯಾನ್ ಮಾಡಿ ಪೇ ಮಾಡಿದ್ರೆ ಈ 1 ಗಂಟೆ ರೂಲ್ ಅಪ್ಲೈ ಆಗಲ್ಲ. ಅದೇ ರೀತಿ ನೀವು ಪ್ರತಿ ತಿಂಗಳು ಕಟ್ಟೋ EMI, SIP ಅಥವಾ ಕರೆಂಟ್ ಬಿಲ್, ಫೋನ್ ಬಿಲ್ ಇಂಥ ಪೇಮೆಂಟ್ಗಳಿಗೂ ಯಾವುದೇ ತೊಂದರೆ ಇರಲ್ಲ. ಅದು ಟೈಮಿಗೆ ಸರಿಯಾಗಿ ಹೋಗುತ್ತೆ. ಇಷ್ಟೇ ಅಲ್ಲ, ನಮ್ಮ ಅನುಕೂಲಕ್ಕೆ, ಅದರಲ್ಲೂ ಎಮರ್ಜೆನ್ಸಿ ಟೈಮ್ನಲ್ಲಿ ಹೆಲ್ಪ್ ಆಗೋಕೆ ಇನ್ನೊಂದು ಸೂಪರ್ ಫೀಚರ್ ಕೂಡ ಇದೆ. ಅದೇ ವೈಟ್ ಲಿಸ್ಟಿಂಗ್. ಅಂದ್ರೆ ಒಂದು ವಿಶ್ವಾಸಾರ್ಹ ಪಟ್ಟಿ ಮಾಡ್ಕೊಳ್ಳೋದು. ಅಂದ್ರೆ ಏನಪ್ಪಾ ಅಂದ್ರೆ, ನೀವು ಆಗಾಗ ದುಡ್ಡು ಕಳಿಸೋ ಅಂದ್ರೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ಮನೆ ಓನರ್ ಹೀಗೆ ನಿಮಗೆ ನಂಬಿಕೆ ಇರೋರ ಅಕೌಂಟ್ ನಂಬರ್ಗಳನ್ನ ನಿಮ್ಮ ಆಪ್ನಲ್ಲಿ
ಟ್ರಸ್ಟೆಡ್ ಲಿಸ್ಟ್ ಅಥವಾ ವೈಟ್ ಲಿಸ್ಟೆಡ್ ಪೇಯಿ ಅಂತ ಸೇವ್ ಮಾಡ್ಬೋದು. ಹೀಗೆ ಮಾಡಿದ್ರೆ ಈ ಲಿಸ್ಟ್ನಲ್ಲಿರೋರ್ಗೆ ಕಳಿಸೋ ದುಡ್ಡು 1 ಗಂಟೆ ಕಾಯ್ಬೇಕಾಗಿಲ್ಲ, ತಕ್ಷಣ ಟ್ರಾನ್ಸ್ಫರ್ ಆಗುತ್ತೆ. ಎಮರ್ಜೆನ್ಸಿ ಟೈಮ್ನಲ್ಲಿ ಇದು ತುಂಬಾನೇ ಉಪಯೋಗಕ್ಕೆ ಬರುತ್ತೆ. ಸೊ ಇದೆಲ್ಲ ಕೇಳಿದ್ಮೇಲೆ ನಾವೊಂದು ದೊಡ್ಡ ಚರ್ಚೆ ಮಧ್ಯೆ ಬಂದು ನಿಲ್ತೀವಿ. ಅದೇ ಸೆಕ್ಯೂರಿಟಿ ವರ್ಸಸ್ ಸ್ಪೀಡ್. ನಮಗೆ ನಮ್ಮ ಹಣದ ಭದ್ರತೆ ಮುಖ್ಯನಾ ಅಥವಾ UPIನ ಆ ಮಿಂಚಿನ ವೇಗ ಮುಖ್ಯನಾ? ಸೆಕ್ಯೂರಿಟಿ ಬೇಕು ಅನ್ನೋರು ಹೇಳ್ತಾರೆ, ನೋಡಿ ಇದರಿಂದ ಸಾವಿರಾರು ಕೋಟಿ ವಂಚನೆ ತಡಿಬೋದು, ಅದರಲ್ಲೂ ವಯಸ್ಸಾದವರು, ಮುಗ್ಧ ಜನರಿಗೆ ಹೆಲ್ಪ್ ಆಗತ್ತೆ ಅಂತ. ಆದರೆ ಸ್ಪೀಡ್ ಮುಖ್ಯ ಅನ್ನೋರು ಇದು UPIನ ಅಸರಿ ಉದ್ದೇಶವನ್ನೇ ಹಾಳು ಮಾಡುತ್ತೆ, ದಿನಗೂಲಿ ನೌಕರರಿಗೆ ಕ್ಯಾಶ್ ಫ್ಲೋ ಪ್ರಾಬ್ಲಮ್ ಆಗ್ಬೋದು ಅಂತ ವಾದಿಸ್ತಾರೆ. ಈ ಮಧ್ಯೆ ಎಕ್ಸ್ಪರ್ಟ್ಸ್ ಕೆಲವು ಬೇರೆ ಐಡಿಯಾಗಳನ್ನು ಕೊಡ್ತಿದ್ದಾರೆ. ಉದಾಹರಣೆಗೆ ಎಲ್ಲಾ ಹೊಸ ಪೇಮೆಂಟ್ಗಳನ್ನು ಯಾಕೆ ಬ್ಲಾಕ್ ಮಾಡಬೇಕು, ಅದರ ಬದಲು ರಿಸ್ಕ್ ಜಾಸ್ತಿ ಇರೋ ಅನುಮಾನ ಬರೋ ಟ್ರಾನ್ಸಾಕ್ಷನ್ಗಳನ್ನ ಮಾತ್ರ 1 ಗಂಟೆ ಹೋಲ್ಡ್ ಮಾಡಿ ಅಂತ. ಇನ್ನೊಂದ್ಸಲ ಏನಂದ್ರೆ ಈ ಸೆಕ್ಯೂರಿಟಿ ಫೀಚರ್ ಬೇಡ ಅನ್ನೋರ್ಗೆ ಅದರಿಂದ ಹೊರಗೆ ಬರೋಕೆ ಅಂದ್ರೆ ಆಪ್ಟ್ ಔಟ್ ಮಾಡೋಕೆ ಒಂದು ಆಪ್ಷನ್ ಕೊಡಿ ಅಂತಾನು ಕೆಲವರು ಹೇಳ್ತಿದ್ದಾರೆ. ಕೊನೆಗೆ ಪ್ರಶ್ನೆ ಮತ್ತೆ ನಮ್ಮ ಮುಂದೆ ಬಂದು ನಿಲ್ಲುತ್ತೆ. ಸಾವಿರಾರು ಕೋಟಿ ರೂಪಾಯಿ ವಂಚನೆಯಿಂದ ನಮ್ಮನ್ನ ನಾವೇ ಕಾಪಾಡಿಕೊಳ್ಳೋಕ್ಕೆ ಈ 1 ಗಂಟೆಯ ಕಾಯುವಿಕೆ ಅನ್ನೋದು ನಾವು ಕೊಡಬೇಕಾದ ಒಂದು ಚಿಕ್ಕ ಬೆಲೆನಾ, ಅಥವಾ ಇದು ನಮ್ಮ ಫಾಸ್ಟ್ ಡಿಜಿಟಲ್ ಲೈಫ್ಗೆ ಒಂದು ಅನಾವಶ್ಯಕ ಅಡ್ಡಿ ಅಂತ ನಿಮಗನ್ಸುತ್ತಾ? ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು?